ತೋಟದ ತುಂಬ ಗಿಡಗಳು ಬಾಗಿ ಹೋಗುವಷ್ಟು ರಸಪೂರಿ ಮಾವಿನ ಹಣ್ಣುಗಳು ಬಿಟ್ಟಿವೆ. ಗಾಳಿ ಬಂದರೆ ಸಾಕು ಟಪ್ ಟಪ್ ಎಂದು ಉದುರುತ್ತವೆ. ಆದರೆ ಅದನ್ನು ಸರಿಯಾದ ಸಮಯಕ್ಕೆ ಕೀಳಲು, ಜೋಪಾನ ಮಾಡಲು ಒಬ್ಬ ಗಟ್ಟಿಮುಟ್ಟಾದ ಕೆಲಸಗಾರ ಬೇಕು. ತೋಟದ ಪರಿಸ್ಥಿತಿಯೇ ಹೀಗಿರುವಾಗ ನನ್ನ ಪರಿಸ್ಥಿತಿಯಾದರೂ ಬೇರೆ ಏನಿದೆ? ಆ ದೇವರು ಅಳೆದು ತೂಗಿ ಐಶ್ವರ್ಯ ಕೊಟ್ಟ. ಊರಲ್ಲೇ ದೊಡ್ಡ ತೋಟದ ಯಜಮಾನಿ ಎನಿಸಿಕೊಂಡೆ. ಆದರೆ ಈ ಐಶ್ವರ್ಯವನ್ನು, ಈ ಯವ್ವನವನ್ನು ಅನುಭವಿಸಲು ಜೊತೆಗೆ ಗಂಡನನ್ನು ಉಳಿಸಲಿಲ್ಲ. ದಿನವಿಡೀ ಬಿಸಿಲಿನಲ್ಲಿ ಬೆವರು ಸುರಿಸಿ ಮೈಕಟ್ಟು ಹುರಿಗೊಳಿಸಿಕೊಂಡಿರುವ ಈ ರವಿಯನ್ನು ನೋಡಿದಾಗೆಲ್ಲ ನನ್ನ ಒಂಟಿತನದ ಬೇಗೆ ಯಾಕೋ ಹೆಚ್ಚಾಗುತ್ತಿದೆ. ಅವನು ಸ್ವಂತ ಜಮೀನು ಮಾಡಿಕೊಂಡು ಮದುವೆಯಾಗಿ ದೂರ ಹೋದರೆ ನನಗೆ ಉಳಿಯೋರು ಯಾರು? ಅವನ ಈ ಸ್ವಂತ ಜಮೀನಿನ ಗುರಿಯೇ ನನ್ನ ಆಸೆಗೆ ದೊಡ್ಡ ಅಡ್ಡಿ. ಹೇಗಾದರೂ ಮಾಡಿ ಅವನನ್ನು ಇಲ್ಲೇ ಕಟ್ಟಿ ಹಾಕಿಕೊಳ್ಳಲು ನಾನೇನು ಮಾಡಲು ಸಿದ್ಧ. ಹೀಗೆಂದು ಸಾವಿತ್ರಮ್ಮ ತನ್ನ ಭವ್ಯವಾದ ಮನೆಯ ಮೇಲ್ ಅಂತಸ್ತಿನ ಬಾಲ್ಕನಿಯಲ್ಲಿ ನಿಂತು ಕಂಬವನ್ನು ಹಿಡಿದುಕೊಂಡು ತೋಟದ ಕಡೆಗೆ ದೃಷ್ಟಿ ನೆಟ್ಟಿದ್ದಳು. ಅವಳ ಮನಸ್ಸಿನಲ್ಲಿ ನಡೆಯುತ್ತಿರುವ ತುಮುಲಗಳು ಅವಳ ಮುಖದ ಮೇಲೆ ಸ್ಪಷ್ಟವಾಗಿ ಕಾಣುತ್ತಿತ್ತು. 40ರ ವಯಸ್ಸಿನಲ್ಲೂ 20ರ ತರುಣಿಯಂತೆ ಕಂಗೊಳಿಸುವ ಅವಳ ಸೌಂದರ್ಯಕ್ಕೆ ಆ ಊರಿನಲ್ಲಿ ಯಾರೂ ಸಾಟಿ ಇರಲಿಲ್ಲ. ಆದರೆ ಆ ಸೌಂದರ್ಯವನ್ನು ಆಸ್ವಾದಿಸುವ ಹಕ್ಕು ಯಾರಿಗೂ ಇರಲಿಲ್ಲ. ಕೆಳಗೆ ತೋಟದಲ್ಲಿ ರವಿ ಕೆಲಸದವರ ಮೇಲೆ ಕೂಗಾಡುತ್ತಿದ್ದ. ಏ ಮಲ್ಲೇಶಿ, ಆ ಕೊಂಬೆ ತುದಿಲಿರೋ ಹಣ್ಣುಗಳನ್ನು ಜೊತೆಯಾಗಿ ಕೀಳು, ಕೆಳಗೆ ಬಿದ್ದರೆ ಡ್ಯಾಮೇಜ್ ಆಗುತ್ತೆ, ಮಾರ್ಕೆಟ್ನಲ್ಲಿ ಬೆಲೆ ಸಿಗಲ್ಲ ಎಂದು ಎಚ್ಚರಿಸುತ್ತಿದ್ದ. ರವಿ ಆ ತೋಟದ ಮೇಲ್ವಿಚಾರಕ. 25 ವರ್ಷದ ಉತ್ಸಾಹಿ ತರುಣ. ಮೈಯಲ್ಲಿನ ಶಕ್ತಿ ಮತ್ತು ಕಣ್ಣಲ್ಲಿನ ಕನಸು ಎರಡೂ ಅವನ ನಡಿಗೆಯಲ್ಲಿ ಎದ್ದು ಕಾಣುತ್ತಿತ್ತು. ಪಕ್ಕದಲ್ಲೇ ಕುಳಿತು ಬೇಡಿ ಸೇದುತ್ತಿದ್ದ ಕರಿಯಪ್ಪ ರವಿಯ ಗದರಿಕೆಯನ್ನು ಕೇಳಿ ಮುಸಿ ಮುಸಿ ನಗುತ್ತಿದ್ದ. ಕರಿಯಪ್ಪ ಈ ತೋಟದ ಹಳೆಯ ಆಳು. ಅವನಿಗೆ ಕೆಲಸಕ್ಕಿಂತ ಮಾತು ಜಾಸ್ತಿ, ಎಲ್ಲವನ್ನೂ ಗಮನಿಸುತ್ತಾನೆ. ಸಮಯ ಸಿಕ್ಕಾಗ ಚುಚ್ಚುವಂತೆ ಮಾತನಾಡುತ್ತಾನೆ. ಅವನು ಬೇಡಿ ಎಸೆಯುತ್ತಾ, ಅಲ್ಲ ಕಣಪ್ಪ ರವಿ, ನೀನು ಮರದ ಮೇಲಿರೋ ಹಣ್ಣಿನ ಬಗ್ಗೆ ಇಷ್ಟೊಂದು ಚಿಂತೆ ಮಾಡ್ತೀಯಾ? ಆದರೆ ಬಂಗಲೆಯ ಮೇಲೆ ನಿಂತಿರೋ ಹಣ್ಣಿನ ಕಡೆಗೆ ಯಾಕೆ ತಲೆ ಎತ್ತಿ ನೋಡಲ್ಲ ಎಂದು ದ್ವಂದ್ವಾರ್ಥದಲ್ಲಿ ಕೇಳಿದ. ರವಿಗೆ ಕರಿಯಪ್ಪನ ಮಾತು ಅರ್ಥವಾದರೂ ಅರ್ಥವಾಗದವನಂತೆ ನಟಿಸಿದ. ಸುಮ್ನಿರು ಕರಿಯಪ್ಪ, ನಿನಗೆ ಯಾವಾಗಲೂ ತಮಾಷೆನೆ. ಈ ಸರಿ ಫಸಲು ಚೆನ್ನಾಗಿ ಬಂದರೆ ಕಮಿಷನ್ ಜಾಸ್ತಿ ಸಿಗುತ್ತೆ. ಆಗ ನನ್ನ ಕನಸಿನ ಆ ಜಮೀನು ತಗೋಬಹುದು ಎಂದ ರವಿ ತನ್ನ ಹಣೆಯ ಮೇಲಿನ ಬೆವರನ್ನು ಟವಲ್ನಿಂದ ಒರೆಸಿಕೊಂಡ. ರವಿಯ ಮಾತು ಕೇಳಿ ಕರಿಯಪ್ಪ ನಗುತ್ತಾ, ಜಮೀನು? ನೀನು ಜಮೀನು ಅಂತ ಪ್ರಾಣ ಬಿಡ್ತೀಯಲ್ಲಪ್ಪ. ನಮ್ಮ ಯಜಮಾನಿ ಮನಸ್ಸು ಮಾಡಿದ್ರೆ ನಿನಗೆ ಎಕರೆಗಟ್ಟಲೆ ಜಮೀನು ಬರ್ಕೊಡ್ತಾಳೆ. ನೀನು ಯಾಕೆ ಬಿಸಿಲಲ್ಲಿ ಒಣಗುತ್ತೀಯ ಎಂದನು. ರವಿ ಅದಕ್ಕೆ ಉತ್ತರಿಸದೆ ಮರ ಹತ್ತಿದ್ದ ಮಲ್ಲೇಶಿಗೆ ಬುಟ್ಟಿಗಳನ್ನು ಎತ್ತಿಕೊಡಲು ಹೋದನು. ಮೇಲಿಂದ ಇದೆಲ್ಲವನ್ನು ನೋಡುತ್ತಿದ್ದ ಸಾವಿತ್ರಮ್ಮನಿಗೆ ರವಿಯ ಮೇಲಿನ ಆಸೆ ಇನ್ನಷ್ಟು ಹೆಚ್ಚಾಯಿತು. ಅವನ ದುಡಿಮೆ, ಅವನ ಪ್ರಾಮಾಣಿಕತೆ ಮತ್ತು ಅವನಲ್ಲಿರುವ ಆ ಗಂಡಸುತನ ಅವಳನ್ನು ಆಕರ್ಷಿಸುತ್ತಿತ್ತು. ಅವಳು ತನ್ನ ಸೆರೆಗನ್ನು ಸರಿಪಡಿಸಿಕೊಳ್ಳುತ್ತಾ, ಇವನು ನನ್ನ ಕೈಬಿಟ್ಟು ಹೋಗಲು ಬಿಡಬಾರದು, ಅದಕ್ಕೆ ಏನೇ ಮಾಡಬೇಕಾದರೂ ಸರಿಯೇ ಎಂದು ತೀರ್ಮಾನಿಸಿದಳು. ಅವಳ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಹೊಳಪು ಮೂಡಿತು. ಅದು ಪ್ರೀತಿಯೋ ಅಥವಾ ಹಠವೋ ತಿಳಿಯದಂತಿತ್ತು. ತೋಟದ ವಾತಾವರಣ ಬಿಸಿಲಿಂದ ಕಾದಿತ್ತು. ಮಾವಿನ ಹಣ್ಣಿನ ಸುವಾಸನೆ ಗಾಳಿಯಲ್ಲಿ ಬೆರೆದಿತ್ತು. ಕೆಲಸಗಾರರ ಗದ್ದಲ, ಹಕ್ಕಿಗಳ ಚಿಲಿಪಿಲಿ ಮತ್ತು ಇವೆಲ್ಲದರ ನಡುವೆ ಸಾವಿತ್ರಮ್ಮನ ಮೌನವಾದ ನಿರೀಕ್ಷೆ ಅಲ್ಲಿನ ವಾತಾವರಣವನ್ನು ಗಂಭೀರವಾಗಿಸಿತು. ಹಣದ ಬಲೆ, ಜಮೀನಿನ ಆಸೆ. ಮಧ್ಯಾಹ್ನದ ಊಟದ ಸಮಯ. ತೋಟದ ಒಂದು ಮೂಲೆಯಲ್ಲಿರುವ ಬೇವಿನ ಮರದ ಕೆಳಗೆ ರವಿ ತನ್ನ ಬುಟ್ಟಿಯನ್ನು ಬಿಚ್ಚಿ ಕುಳಿತಿದ್ದ. ಅವನ ಮನಸ್ಸೆಲ್ಲ ಪಕ್ಕದ ಊರಿನಲ್ಲಿ ಮಾರಾಟಕ್ಕಿರುವ ಆ 2 ಎಕರೆ ಒಣಭೂಮಿಯ ಮೇಲೆಯೇ ಇತ್ತು. ತನ್ನದೇ ಆದ ಸ್ವಂತ ಜಮೀನು ಇರಬೇಕು, ಅಲ್ಲಿ ತಾನು ರಾಜನಂತೆ ಬದುಕಬೇಕು ಎಂಬುದು ಅವನ ದೀರ್ಘಕಾಲದ ಕನಸು. ಅಷ್ಟರಲ್ಲಿ ಬೈಕ್ ಸದ್ದು ಕೇಳಿಸಿತು. ಊರಿನ ದಲ್ಲಾಳಿ ಶೆಟ್ಟರು ಬೈಕ್ ನಿಲ್ಲಿಸಿ ರವಿಯ ಹತ್ತಿರ ಬಂದರು. ಏನಪ್ಪ ರವಿ, ಊಟ ಆಯ್ತೇನು ಎಂದು ಕೇಳುತ್ತ ಪಕ್ಕದಲ್ಲಿ ಕುಳಿತರು. ಬನ್ನಿ ಶೆಟ್ಟರೆ, ಊಟ ನಡೆಯುತ್ತಿದೆ. ಏನಂತೀರಾ, ಆ ಜಮೀನಿನ ವಿಷಯ ಏನಾಯಿತು? ರವಿ ಕುತೂಹಲದಿಂದ ಕೇಳಿದ. ಶೆಟ್ಟರು ತಲೆ ಕೆರೆದುಕೊಳ್ಳುತ್ತಾ, ಅದನ್ನೇ ಹೇಳೋಕೆ ಬಂದೆ ರವಿ. ಆ ಜಮೀನಿಗೆ ಬೇರೆ ಪಾರ್ಟಿಗಳು ಬರ್ತಿದ್ದಾರೆ. ಆಸಾಮಿ 3 ಲಕ್ಷ ರೂಪಾಯಿ ಮುಂಗಡ ಕೇಳ್ತಿದ್ದಾನೆ. ಇನ್ನೊಂದು ವಾರದಲ್ಲಿ ಹಣ ಕೊಟ್ಟರೆ ರಿಜಿಸ್ಟರ್ ಮಾಡಿಸಕೋಬಹುದು. ಇಲ್ಲ ಅಂದ್ರೆ ಕೈ ತಪ್ಪಿ ಹೋಗುತ್ತೆ ಎಂದರು. ರವಿಯ ಎದೆಯಲ್ಲಿ ಜ್ವರಡವ ಶುರುವಾಯಿತು. 3 ಲಕ್ಷ ರೂಪಾಯಿ ಅಂದರೆ ಸಾಮಾನ್ಯ ಮಾತೆ. ತಾನು ಎಷ್ಟೇ ಉಳಿತಾಯ ಮಾಡಿದ್ದರೂ ಇನ್ನು 1 ಲಕ್ಷ ಕಡಿಮೆ ಇತ್ತು. ಶೆಟ್ಟರೆ, ಹೇಗಾದರೂ ಮಾಡಿ 1 ವಾರ ತಡೆಯೋಕೆ ಹೇಳಿ, ನಾನು ಹಣ ರೆಡಿ ಮಾಡ್ತೀನಿ. ಈ ಸಲ ಮಾವಿನ ಕಟಾವು ಜೋರಾಗಿದೆ, ಕಮಿಷನ್ ಬಂದರೆ ಸರಿ ಹೋಗುತ್ತೆ ಎಂದು ವಿನಂತಿಸಿದನು. ಈ ಮಾತುಕತೆಯನ್ನು ಸ್ವಲ್ಪ ದೂರದಲ್ಲೇ ನಿಂತಿದ್ದ ಸಾವಿತ್ರಮ್ಮ ಕೇಳಿಸಿಕೊಂಡಳು. ಅವಳು ತೋಟಕ್ಕೆ ಸುಮ್ಮನೆ ಸುತ್ತಾಡಲು ಬಂದವಳಂತೆ ನಟಿಸುತ್ತಿದ್ದಳು.
ರವಿ ಜಮೀನು ಕೊಳ್ಳಲು ಹಣ ಹೊಂದಿಸುತ್ತಿದ್ದಾನೆ ಎಂಬ ವಿಷಯ ಅವಳಿಗೆ ಆಘಾತ ಮತ್ತು ಆತಂಕ ಎರಡನ್ನೂ ತಂದಿತು. ಅವನು ಜಮೀನು ಕೊಂಡರೆ ಸ್ವತಂತ್ರನಾಗುತ್ತಾನೆ, ಆಗ ಈ ತೋಟದ ಕೆಲಸ ಬಿಟ್ಟು ಹೋಗಬಹುದು. ಅದು ಅವಳಿಗೆ ಇಷ್ಟವಿರಲಿಲ್ಲ. ಶೆಟ್ಟರು ಹೋದ ಮೇಲೆ ಸಾವಿತ್ರಮ್ಮ ಮೆಲ್ಲನೆ ರವಿಯ ಹತ್ತಿರ ಬಂದಳು. ಏನ್ ರವಿ? ಶೆಟ್ಟರು ಏನೋ ಗಂಭೀರವಾಗಿ ಮಾತಾಡುತ್ತಿದ್ರು. ಮುಖ ಯಾಕೆ ಬಾಡಿದೆ ಎಂದು ಏನೂ ತಿಳಿಯದವಳಂತೆ ಕೇಳಿದಳು. ರವಿ ಎದ್ದು ನಿಂತು ಮರ್ಯಾದೆಯಿಂದ, ಏನಿಲ್ಲ ಅಮ್ಮ ಅವರೇ, ಅದು ಜಮೀನಿನ ವಿಷಯ. ಸ್ವಲ್ಪ ಹಣದ ಅಡ್ಜಸ್ಟ್ಮೆಂಟ್ ಮಾಡಬೇಕಿತ್ತು ಎಂದನು. ಅವನ ಕಣ್ಣಲ್ಲಿ ಒಂದು ರೀತಿಯ ಧೈರ್ಯವಿತ್ತು. ಸಾವಿತ್ರಮ್ಮ ಮನಸ್ಸಲ್ಲೇ ನಗುತ್ತಾ, ಓಹೋ ಅಷ್ಟೇನಾ? ಹಣದ ವಿಷಯಕ್ಕೆ ನೀನು ಯಾಕೆ ಚಿಂತೆ ಮಾಡ್ತೀಯಾ ರವಿ? ನಮ್ಮ ಹತ್ರ ಇಲ್ವೇ? ನೀನು ಕೇಳಿದ್ರೇ ಇಲ್ಲ ಅಂತೀವಾ ಎಂದು ಪ್ರೀತಿಯಿಂದ ಮಾತನಾಡಿದಳು. ಆದರೆ ಅವಳ ಮಾತಿನ ಹಿಂದೆ ಒಂದು ಬಲೆ ಇತ್ತು ಎಂಬುದು ರವಿಗೆ ಆ ಕ್ಷಣಕ್ಕೆ ಅರ್ಥವಾಗಲಿಲ್ಲ. ಅಲ್ಲೇ ಮರಕ್ಕೆ ನೀರು ಬಿಡುತ್ತಿದ್ದ ಕರಿಯಪ್ಪ ಇವರಿಬ್ಬರ ಮಾತು ಕೇಳಿ ತನ್ನದೇ ಶೈಲಿಯಲ್ಲಿ ಗೊಣಗಿದ. ಹುಲಿ ಬಾಯಿಗೆ ಇಲಿ ತಾನಾಗಿ ಹೋಗಿ ಬೀಳ್ತಿದೆ. ಪಾಪ ರವಿ ಜಮೀನು ಹುರ್ಕೊಂಡು ಹೋಗಿ ಜೇನುಗುಡಿಗೆ ಕೈ ಹಾಕ್ತಿದ್ದಾನೆ ಎಂದು ತಮಾಷೆ ಮಾಡಿದ. ಪಕ್ಕದಲ್ಲಿದ್ದ ಮಲ್ಲೇಶಿ, ಸುಮ್ನಿರು ಮಾವ, ಯಜಮಾನಿ ಕಿವಿಗೆ ಬಿದ್ದರೆ ನಿನ್ನ ಕೆಲಸಕ್ಕೂ ಸಂಚಕಾರ ಎಂದು ಎಚ್ಚರಿಸಿದ. ಸಾವಿತ್ರಮ್ಮ ರವಿಯ ಭುಜದ ಮೇಲೆ ಕೈ ಇಟ್ಟು, ನೀನು ಯೋಚನೆ ಮಾಡಬೇಡ, ಸಂಜೆ ಕೆಲಸ ಮುಗಿದ ಮೇಲೆ ಮನೆಗೆ ಬಾ, ಮಾತಾಡೋಣ. ಹಾಗೆ ನಾಳೆ ಪೇಟೆಗೆ ಹೋಗಬೇಕಿದೆ. ಲಾರಿ ಜೊತೆ ನೀನು ಹೋಗೋದು ಬೇಡ, ನನ್ನ ಕಾರಲ್ಲೇ ಬರುವೆಯಂತೆ ಎಂದು ಹೇಳಿ ಅಲ್ಲಿಂದ ಹೊರಟಳು. ಅವಳ ನಡಿಗೆಯಲ್ಲಿ ಒಂದು ರೀತಿಯ ಅಧಿಕಾರ ಮತ್ತು ಆಕರ್ಷಣೆ ಎರಡೂ ಇತ್ತು. ರವಿ ಗೊಂದಲದಲ್ಲೇ ಉಳಿದ. ಯಜಮಾನಿಯ ಈ ಅತಿಯಾದ ಕಾಳಜಿ ಅವನಿಗೆ ಹೊಸದಾಗಿ ಕಂಡಿತು. ಆದರೆ ತನ್ನ ಕನಸಿನ ಜಮೀನು ಕಣ್ಣ ಮುಂದೆ ಬರುತ್ತಿದ್ದರಿಂದ ಬೇರೆ ಯಾವುದರ ಬಗ್ಗೆಯೂ ಯೋಚಿಸುವ ಸ್ಥಿತಿಯಲ್ಲಿ ಅವನಿರಲಿಲ್ಲ. ಬಿಸಿಲು ನೆತ್ತಿ ಸುಡುತ್ತಿದ್ದರೂ ಅವನ ಮನಸ್ಸಿನಲ್ಲಿ ಹಣ ಹೊಂದಿಸುವ ತವಕವೇ ಹೆಚ್ಚಾಗಿತ್ತು. ಕಾರು ಪ್ರಯಾಣ ಮತ್ತು ಮೌನವಾದ ಆಹ್ವಾನ. ಮರುದಿನ ಬೆಳಿಗ್ಗೆ ಮಾವಿನ ಹಣ್ಣಿನ ಲಾರಿಗಳು ಪೇಟೆಗೆ ರವಾನೆಯಾದವು. ರವಿ ಸಾಮಾನ್ಯ ಬಟ್ಟೆಯಲ್ಲಿ ತಯಾರಾಗಿ ನಿಂತಿದ್ದ. ಆದರೆ ಸಾವಿತ್ರಮ್ಮ ಅಂದು ವಿಶೇಷವಾಗಿ ತಯಾರಾಗಿದ್ದಳು. ತಿಳಿನೀಲಿ ಬಣ್ಣದ ರೇಷ್ಮೆ ಸೀರೆ, ಕೊರಳಲ್ಲಿ ಸರಳವಾದರೂ ಬೆಲೆಬಾಳುವ ಸರ ಮತ್ತು ತಲೆಗೆ ಮುಡಿದ ಮಲ್ಲಿಗೆ ಹೂವು ಅವಳ ಸೌಂದರ್ಯವನ್ನು ಇಮ್ಮಡಿಗೊಳಿಸಿತು. ರವಿ, ನಾನು ಬರ್ತೀನಿ, ದೇವಸ್ಥಾನಕ್ಕೆ ಹೋಗಿ ಬರೋಣ, ಹೋದ ವರ್ಷ ಹರಕೆ ಹೊತ್ತಿದ್ದೆ ಎಂದು ಹೇಳುತ್ತಾ ಕಾರಿನ ಮುಂದಿನ ಸೀಟಿನಲ್ಲಿ ಕುಳಿತಳು. ಡ್ರೈವರ್ಗೆ ರಜೆ ಕೊಟ್ಟಿದ್ದರಿಂದ ರವಿಯೇ ಕಾರು ಓಡಿಸಬೇಕಾಯಿತು. ಕಾರು ಪೇಟೆಯ ಕಡೆಗೆ ಸಾಗುತ್ತಿತ್ತು. ಕಾರಿನ ಎಸೆಯ ತಂಪಿನ ನಡುವೆಯೂ ರವಿಗೆ ಸ್ವಲ್ಪ ಬೆವರುತ್ತಿತ್ತು. ಪಕ್ಕದಲ್ಲೇ ಕುಳಿತಿದ್ದ ಸಾವಿತ್ರಮ್ಮನ ಸಾಮೀಪ್ಯ ಮತ್ತು ಅವಳಿಂದ ಬರುತ್ತಿದ್ದ ಮಲ್ಲಿಗೆ ಹೂವಿನ ಗಮಲು ಅವನನ್ನು ಮುಜುಗರಕ್ಕೆ ಇಡುಮಾಡುತ್ತಿತ್ತು. ಸಾವಿತ್ರಮ್ಮ ಮೌನ ಮುರಿದಳು. ರವಿ, ನಿನಗೆ ಮದುವೆ ಬಗ್ಗೆ ಏನೂ ಆಸೆ ಇಲ್ವಾ? ಯಾಕೆ ಇನ್ನೂ ಒಬ್ಬಂಟಿಯಾಗಿ ಇದ್ದೀಯಾ ಎಂದು ಕೇಳಿದಳು. ರವಿ ರಸ್ತೆಯ ಕಡೆಗೆ ಕಣ್ಣಿಟ್ಟು, ಅದೇ ಅಮ್ಮ ಅವರೇ, ಮೊದಲು ಒಂದು ಚೂರು ಜಮೀನು ಮಾಡಿಕೊಂಡರೆ ಆಮೇಲೆ ಮದುವೆ ಬಗ್ಗೆ ಯೋಚಿಸಬಹುದು. ಬರೋ ಹೆಣ್ಣಿಗೆ ಕಷ್ಟ ಕೊಡಬಾರದು ಅಲ್ವಾ ಎಂದು ಉತ್ತರಿಸಿದನು. ಸಾವಿತ್ರಮ್ಮ ನಗುತ್ತಾ, ನೀನು ತುಂಬಾ ಒಳ್ಳೆಯವನು ರವಿ. ಆದರೆ ಎಲ್ಲದಕ್ಕೂ ಸ್ವಂತ ಜಮೀನೇ ಬೇಕಾ? ಈಗಿರೋ ಸೌಕರ್ಯ ಸಾಲದ? ನೋಡು, ನಮ್ಮ ಮನೆಯಲ್ಲಿ ಅಷ್ಟು ದೊಡ್ಡ ಜಾಗವಿದೆ, ನಾನೊಬ್ಬಳೇ ಇದ್ದೀನಿ. ನಿನಗೆ ಬೇಕಾದ್ದು ಇಲ್ಲೇ ಸಿಗುತ್ತೆ ಅಲ್ವಾ ಎಂದು ಪರೋಕ್ಷವಾಗಿ ಮಾತನಾಡಿದಳು. ರವಿಗೆ ಅವಳ ಮಾತಿನ ಆಳ ಅರ್ಥವಾಗಲಿಲ್ಲ ಅಥವಾ ಅರ್ಥ ಮಾಡಿಕೊಳ್ಳಲು ಇಷ್ಟಪಡಲಿಲ್ಲ. ಅವನು ವಿಷಯ ಬದಲಿಸಲು, ಅಮ್ಮ ಅವರೇ, ತೋಟದ ಲೆಕ್ಕ ಈ ಸಲ ಚೆನ್ನಾಗಿದೆ, ನಿಮಗೆ ಒಳ್ಳೆಯ ಲಾಭ ಬರುತ್ತೆ ಎಂದನು. ದುಡ್ಡು ಲೆಕ್ಕ ಇದನ್ನೇ ಬಿಡಲ್ವಲ್ಲ ನೀನು ಎಂದು ಸಾವಿತ್ರಮ್ಮ ಕೃತಕವಾಗಿ ಕೋಪಿಸಿಕೊಂಡಂತೆ ನಟಿಸಿದಳು. ಕೆಲವೊಮ್ಮೆ ಮನಸ್ಸಿನ ಲೆಕ್ಕ ಕೂಡ ಹಾಕಬೇಕು ರವಿ, ಅದರಲ್ಲಿ ಲಾಭ ನಷ್ಟ ನೋಡಬಾರದು ಎಂದು ತತ್ವ ಹೇಳಿದಳು. ದೇವಸ್ಥಾನಕ್ಕೆ ತಲುಪಿದಾಗ ಜನಜಂಗುಳಿ ಇತ್ತು. ದರ್ಶನಕ್ಕೆ ನಿಂತಾಗ ನೂಕುನುಗ್ಗಲಿನಲ್ಲಿ ಸಾವಿತ್ರಮ್ಮ ರವಿಗೆ ತೀರ ಹತ್ತಿರವಾಗಿ ನಿಲ್ಲಬೇಕಾಯಿತು. ಆಕೆಯ ಸ್ಪರ್ಶ ರವಿಯ ಮೈಯಲ್ಲಿ ವಿದ್ಯುತ್ ಸಂಚರಿಸಿದಂತೆ ಮಾಡಿತು. ಅವಳು ಬೇಕಂತಲೇ ಅವನ ತೋಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು. ಜನ ಜಾಸ್ತಿ ಇದ್ದಾರೆ ರವಿ, ನಾನು ಬಿದ್ದು ಹೋದೆನು, ನೀನೇ ಹುಷಾರಾಗಿ ನೋಡ್ಕೋ ಎಂದು ಕಿವಿಯಲ್ಲಿ ಪಿಸುಗುಟ್ಟಿದಳು. ದೇವರ ಮುಂದೆ ಕಣ್ಣು ಮುಚ್ಚಿ ನಿಂತಾಗ ರವಿಯೇ, ದೇವರೇ, ಹೇಗಾದರೂ ಮಾಡಿ ಆ ಜಮೀನು ಸಿಗುವಂತೆ ಮಾಡು ಎಂದು ಬೇಡಿಕೊಂಡನು. ಪಕ್ಕದಲ್ಲೇ ನಿಂತಿದ್ದ ಸಾವಿತ್ರಮ್ಮ, ದೇವರೇ, ಈ ರವಿ ನನ್ನನ್ನು ಬಿಟ್ಟು ಹೋಗದಂತೆ ನೋಡ್ಕೋ, ಅವನು ನನ್ನವನಾಗಬೇಕು ಎಂದು ಬೇಡಿಕೊಂಡಳು. ಇಬ್ಬರ ಪ್ರಾರ್ಥನೆಯೂ ಪರಸ್ಪರ ವಿರುದ್ಧವಾಗಿತ್ತು. ವಾಪಸ್ ಬರುವಾಗ ಕತ್ತಲಾಗಿತ್ತು. ಸಂತೆಯಲ್ಲಿ ವ್ಯಾಪಾರ ಮುಗಿಸಿ ಹಣದ ಬ್ಯಾಗ್ ಹಿಡಿದುಕೊಂಡು ರವಿ ಕಾರು ಹತ್ತಿದ. ಸಾವಿತ್ರಮ್ಮ ಸುಸ್ತಾದವಳಂತೆ ಸೀಟಿಗೆ ಒರಗಿದಳು. ತುಂಬಾ ಸುಸ್ತಾಯಿತು ರವಿ, ಮನೆಗೆ ಹೋಗಿ ಚೆನ್ನಾಗಿ ಊಟ ಮಾಡಬೇಕು ಎಂದಳು. ಆ ಮಾತಿನಲ್ಲಿ ಒಂದು ಬಗೆಯ ಆಹ್ವಾನವಿತ್ತು. ತೋಟಕ್ಕೆ ಕಾರು ಪ್ರವೇಶಿಸಿದಾಗ ಗೇಟ್ ಹತ್ತಿರ ಕರಿಯಪ್ಪ ಕಾಯುತ್ತಿದ್ದ. ಕಾರು ಒಳಗೆ ಹೋಗುವುದನ್ನು ನೋಡಿ,
ದೇವಸ್ಥಾನಕ್ಕೆ ಹೋದವರು ಪ್ರಸಾದ ತಂದರು ಅಥವಾ ಒಬ್ಬರಿಗೊಬ್ಬರೇ ಪ್ರಸಾದ ಆದ್ರೋ ಎಂದು ತನ್ನಲ್ಲೇ ತಾನು ಮಾತಾಡಿಕೊಂಡು ನಕ್ಕ. ಅವನ ತಮಾಷೆಯ ಹಿಂದೆ ಒಂದು ಕಟು ಸತ್ಯ ಅಡಗಿತ್ತು. ವಿಧಿಯ ನಿರ್ಧಾರ ಮಲಗುವ ಕೋಣೆಯೊಳಗೆ. ರಾತ್ರಿ 8 ಗಂಟೆಯ ಸಮಯ. ತೋಟದ ಬಂಗಲೆಯ ಒಳಗೆ ನೀರವ ಮೌನವಿತ್ತು. ಅಡುಗೆ ಮನೆಯಲ್ಲಿ ಪಾತ್ರೆಗಳ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಪಾರ್ವತಿ ಮನೆಯ ಅಡುಗೆಯವಳು ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಕೋಳಿ ಸಾರು ಮಾಡುತ್ತಿದ್ದಳು. ಯಜಮಾನಿ ಸಾವಿತ್ರಮ್ಮ ಮತ್ತು ರವಿ ಹೊರಗಡೆಯಿಂದ ಬಂದಾಗಿನಿಂದ ಮನೆಯ ವಾತಾವರಣದಲ್ಲಿ ಏನೋ ಬದಲಾವಣೆ ಆದಂತೆ ಅವಳಿಗೆ ಅನಿಸುತ್ತಿತ್ತು. ಸಾವಿತ್ರಮ್ಮ ತನ್ನ ಕೋಣೆಗೆ ಹೋಗಿ ಫ್ರೆಶ್ ಆಗಿ ಬಂದು ಊಟದ ಹಾಲಿನಲ್ಲಿ ಕುಳಿತಿದ್ದಳು. ರವಿ ಇನ್ನೂ ವರಾಂಡದಲ್ಲಿ ಅತ್ತಿನ್ನಿತ್ತ ಓಡಾಡುತ್ತಿದ್ದ. ಅವನ ಮುಖದಲ್ಲಿ ಆತಂಕವಿತ್ತು. ಶೆಟ್ಟರು ಆಗಲೇ ಫೋನ್ ಮಾಡಿ, ರವಿ, ನಾಳೆ ಬೆಳಿಗ್ಗೆ ಹಣ ರೆಡಿ ಇರಬೇಕು, ಇಲ್ಲ ಅಂದ್ರೆ ಜಮೀನು ಬೇರೆಯವರ ಪಾಲಾಗುತ್ತೆ ಎಂದು ಖಡಕಾಗಿ ಹೇಳಿದರು. ಪಾರ್ವತಿ ಊಟ ಬಡಿಸಲು ಬಂದಾಗ ಸಾವಿತ್ರಮ್ಮ, ಪಾರ್ವತಿ, ಇವತ್ತು ರವಿ ಕೂಡ ಇಲ್ಲೇ ಊಟ ಮಾಡ್ತಾನೆ, ಅವನಿಗೂ ಎಲೆ ಹಾಕು ಎಂದು ಆಜ್ಞಾಪಿಸಿದಳು. ಪಾರ್ವತಿಗೆ ಇದು ಹೊಸದೇನಲ್ಲವಾದರೂ ಇಂದು ಸಾವಿತ್ರಮ್ಮನ ದನಿಯಲ್ಲಿ ಒಂದು ಅಧಿಕಾರ ಮತ್ತು ಖುಷಿ ಎರಡೂ ಇತ್ತು. ರವಿ ಸಂಕೋಚದಿಂದಲೇ ಬಂದು ಊಟಕ್ಕೆ ಕುಳಿತ. ಅವನ ಗಮನವೆಲ್ಲ ಹಣದ ಮೇಲಿತ್ತು. ಅಮ್ಮ ಅವರೇ ಒಂದು ಮಾತು ಕೇಳಬೇಕಿತ್ತು ಎಂದು ತುತ್ತು ಅನ್ನ ಬಾಯಿಗೆ ಇಡುವ ಮುನ್ನವೇ ಕೇಳಿದ. ಊಟ ಮಾಡು ರವಿ. ಮೊದಲು ಊಟದ ಹತ್ತಿರ ವ್ಯವಹಾರದ ಮಾತು ಬೇಡ ಎಂದು ಸಾವಿತ್ರಮ್ಮ ನಗುತ್ತಾ ಅವನ ಬಾಯಿಗೆ ಬ್ರೇಕ್ ಹಾಕಿದಳು. ಅವಳು ರವಿಯ ತಟ್ಟೆಗೆ ತಾನೇ ಬಡಿಸುತ್ತಾ, ನೋಡು, ಮನೆಯ ಊಟದ ರುಚಿನೇ ಬೇರೆ, ಹೋಟೆಲ್ನಲ್ಲಿ ಏನು ಸಿಗುತ್ತೆ, ನೀನು ಮದುವೆ ಆಗುವವರೆಗೂ ಇಲ್ಲೇ ಊಟ ಮಾಡು ಎಂದು ಪ್ರೀತಿಯಿಂದ ಹೇಳಿದಳು. ರವಿಯ ಮನಸ್ಸು ಚಂಚಲವಾಗಿತ್ತು. ಅವನಿಗೆ ಹಣ ಬೇಕಿತ್ತು, ಆದರೆ ಕೇಳಲು ಸರಿಯಾದ ಸಮಯ ಸಿಗುತ್ತಿರಲಿಲ್ಲ. ಸಾವಿತ್ರಮ್ಮನ ವರ್ತನೆ ಅವನನ್ನು ಗೊಂದಲಕ್ಕೆ ದೂಡುತ್ತಿತ್ತು. ಅವಳು ಪದೇ ಪದೇ ಅವನತ್ತ ನೋಡುವ ರೀತಿ, ಮಾತನಾಡುವ ದಾಟಿ ಅವನನ್ನು ಯಾವುದೋ ಒಂದು ಅದೃಶ್ಯ ಬಲೆಗೆ ಸೆಳೆಯುತ್ತಿರುವಂತಿತ್ತು. ಅಡುಗೆ ಮನೆಯಿಂದ ಪಾರ್ವತಿ ಇವರನ್ನೇ ಗಮನಿಸುತ್ತಿದ್ದಳು. ಅವಳಿಗೆ ಸಾವಿತ್ರಮ್ಮನ ಉದ್ದೇಶ ಅರ್ಥವಾಗುತ್ತಿತ್ತು. ಪಾಪ ರವಿ, ಹಳ್ಳಕ್ಕೆ ಬೀಳೋದು ಗ್ಯಾರಂಟಿ, ಯಜಮಾನಿ ಒಮ್ಮೆ ಕಣ್ಣಿಟ್ಟರೆ ಮುಗೀತು ಎಂದುಕೊಂಡಳು. ಆದರೆ ಅವಳು ಬಾಯಿ ಬಿಡುವ ಹಾಗಿಲ್ಲ. ಕೆಲಸದವರು ಕೆಲಸದವರಾಗೇ ಇರಬೇಕು ಎಂಬುದು ಅವಳಿಗೆ ತಿಳಿದಿತ್ತು. ಊಟದ ನಂತರ ಎಲ್ಲರೂ ಹೊರಟು ಹೋದ ಮೇಲೆ ರವಿ ಧೈರ್ಯ ಮಾಡಿ ಸಾವಿತ್ರಮ್ಮನ ಹತ್ತಿರ ಬಂದ. ಅಮ್ಮ ಅವರೇ, ಈ ಸಲ ಕಮಿಷನ್ ದುಡ್ಡು ಮತ್ತು ಅಡ್ವಾನ್ಸ್ ಸೇರಿ ನನಗೆ 3 ಲಕ್ಷ ಬೇಕು. ನಾನು ಆ ಜಮೀನು ರಿಜಿಸ್ಟರ್ ಮಾಡಿಸಬೇಕು. ದಯವಿಟ್ಟು ಇಲ್ಲ ಅನ್ನಬೇಡಿ ಎಂದು ಕೈ ಮುಗಿದು ಕೇಳಿದ. ಸಾವಿತ್ರಮ್ಮ ಸೋಫಾದ ಮೇಲೆ ಆರಾಮವಾಗಿ ಕುಳಿತಿದ್ದಳು. ಅವಳು ಟಿವಿ ರಿಮೋಟ್ ಪಕ್ಕಕ್ಕೆ ಇಟ್ಟು ರವಿಯನ್ನು ಆಳವಾಗಿ ನೋಡಿದಳು. ಅದಕ್ಕೇನಂತೆ ರವಿ, ಈಗಲೇ ಹಣ ಕೊಡ್ತೀನಿ, ನಿನಗೆ ಇಲ್ಲ ಅನ್ನೋಕೆ ಆಗುತ್ತಾ? ಒಳಗೆ ಬಾ, ಲೆಕ್ಕದ ಪುಸ್ತಕ ಮತ್ತು ಕೀಲಿಕೈ ನನ್ನ ಕೋಣೆಯಲ್ಲಿದೆ ಎಂದು ಕರೆದಳು. ರವಿಯ ಮನಸ್ಸು ಹಗುರವಾಯಿತು. ಅಪ್ಪ, ಕಡೆಗೂ ಹಣ ಸಿಕ್ತು, ಇನ್ನು ನನ್ನ ಕನಸು ನನಸಾಗುತ್ತೆ ಎಂದುಕೊಳ್ಳುತ್ತಾ ಅವಳ ಹಿಂದೆ ಹೋದನು. ಆದರೆ ಆ ಕೋಣೆಯೊಳಗೆ ಹಣದ ಜೊತೆಗೆ ತನ್ನ ಸ್ವಾತಂತ್ರ್ಯವನ್ನು ಅಡವಿಡಬೇಕಾಗುತ್ತದೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಹೊರಗೆ ಗಾಳಿ ಜೋರಾಗಿ ಬೀಸುತ್ತಿತ್ತು. ಬೇವಿನ ಮರದ ಎಲೆಗಳು ಸದ್ದು ಮಾಡುತ್ತಿದ್ದವು. ಅದು ರವಿಗೆ ಎಚ್ಚರಿಕೆಯ ಗಂಟೆಯಂತೆ ಕೇಳಿಸಬೇಕಿತ್ತು. ಆದರೆ ಅವನು ಕಿವಿಕೊಡಲಿಲ್ಲ. ರವಿಯು ಸಾವಿತ್ರಮ್ಮನ ಬೆಡ್ರೂಮ್ ಪ್ರವೇಶಿಸಿದಾಗ ಅವನ ಎದೆಬಡಿತ ಹೆಚ್ಚಾಗಿತ್ತು. ಕೋಣೆ ವಿಶಾಲವಾಗಿತ್ತು. ಮಂದ ಬೆಳಕು ಆವರಿಸಿತು. ಸಾವಿತ್ರಮ್ಮ ಕಪಾಟಿನ ಬೀಗ ತೆಗೆದು ಹಣದ ಕಂತೆಗಳನ್ನು ಹೊರತೆಗೆದು ಮೇಜಿನ ಮೇಲಿಟ್ಟಳು. ಆ ನೋಟುಗಳ ಕಂತೆ ರವಿಯ ಕಣ್ಣಿಗೆ ಸ್ವರ್ಗದ ಬಾಗಿಲಿನಂತೆ ಕಂಡಿತು. ಅವನು ಉತ್ಸಾಹದಿಂದ ಹಣವನ್ನು ಮುಟ್ಟಲು ಕೈ ಚಾಚಿದ. ತಕ್ಷಣವೇ ಸಾವಿತ್ರಮ್ಮ ಅವನ ಕೈಯನ್ನು ತನ್ನ ಮೃದುವಾದ ಅಂಗೈಯಿಂದ ಗಟ್ಟಿಯಾಗಿ ಹಿಡಿದುಕೊಂಡಳು. ರವಿ ಬೆಚ್ಚಿಬಿದ್ದು ಅವಳ ಮುಖ ನೋಡಿದ. ಅವಳ ಕಣ್ಣುಗಳಲ್ಲಿ ಈಗ ಯಜಮಾನಿಕೆ ದರ್ಪವಿರಲಿಲ್ಲ. ಬದಲಿಗೆ ಒಂದು ಬಗೆಯ ತೀವ್ರವಾದ ಹಂಬಲವಿತ್ತು. ಹಣ ನಿನ್ನದು ರವಿ, ತಗೋ. ಆದರೆ ಅಂದು ಅವಳು ಸ್ವಲ್ಪ ತಡೆದಳು. ನೀನು ನನ್ನವನು. ನೀನು ಸ್ವಂತ ಜಮೀನು ಮನೆ ಅಂತ ದೂರ ಹೋದರೆ ನಾನಿರಲಾರೆ. ನಿನಗೆ ಬೇಕಾದಷ್ಟು ಹಣ, ಸುಖ, ಭೋಗ ಎಲ್ಲವೂ ಇಲ್ಲೇ ಈ ಮನೆಯಲ್ಲೇ ಸಿಗುವಾಗ ಬೇರೆಡೆ ಯಾಕೆ ಒದ್ದಾಡ್ತೀಯಾ ಎಂದು ಕೇಳುತ್ತಾ ಅವನ ಹತ್ತಿರ ಸರಿದಳು. ರವಿಗೆ ಬಾಯಿಂದ ಮಾತು ಹೊರಡಲಿಲ್ಲ. ಅಮ್ಮವರೇ ಇದು ಎಂದು ತೊದಲಿದ. ಅಮ್ಮವರೇ ಅನ್ನೋದನ್ನ ಬಿಡು ರವಿ, ಇಲ್ಲಿ ನಾನು ಯಜಮಾನಿ ಅಲ್ಲ ಎಂದಳು. ಅವಳ ಆ ಮಾತು ಮತ್ತು ವರ್ತನೆ ರವಿಯಲ್ಲಿದ್ದ ನೈತಿಕತೆಯ ತಡೆಗೊಡೆಯನ್ನು ಅಲುಗಾಡಿಸಿತು. ಒಂದು ಕಡೆ ಅವನ ಬಹುದಿನದ ಕನಸಾದ ಜಮೀನು, ಇನ್ನೊಂದು ಕಡೆ ಕಣ್ಣ ಮುಂದಿರುವ ಅಪಾರ ಐಶ್ವರ್ಯ ಮತ್ತು ಸೌಂದರ್ಯವತಿ. ಅವನು ಹಣ ತೆಗೆದುಕೊಂಡು ಹೋದರೆ ಜಮೀನು ಸಿಗುತ್ತದೆ, ಆದರೆ ಸಾವಿತ್ರಮ್ಮನ ಕೋಪ ಎದುರಿಸಬೇಕಾಗುತ್ತದೆ. ಇಲ್ಲೇ ಉಳಿದರೆ ರಾಜನಂತೆ ಬದುಕಬಹುದು, ಆದರೆ ಸ್ವಾತಂತ್ರ್ಯ ಇರುವುದಿಲ್ಲ. ಆ ಕ್ಷಣದ ದೌರ್ಬಲ್ಯಕ್ಕೆ ಮತ್ತು ಅವಳ ಮೋಹಕ ಬಲೆಗೆ ರವಿ ಬಿದ್ದನು. ಅವನ ಮನಸ್ಸಿನಲ್ಲಿದ್ದ ನಾನು, ನನ್ನದು ಎಂಬ ಅಹಂಕಾರ ಕರಗಿತು.
ಅವಳ ಮೋಹದ ಮುಂದೆ ಅವನ ಮಂಡಿಯೂರಿದವು. ಅವಳ ಕೋಣೆಯ ಬಾಗಿಲು ಮುಚ್ಚಿಕೊಂಡಿತು. ಹೊರಗಿನ ಪ್ರಪಂಚಕ್ಕೂ ಅಲ್ಲಿನ ಪ್ರಪಂಚಕ್ಕೂ ಸಂಬಂಧ ಕಡಿದು ಹೋಯಿತು. ಅಂದು ನಾವಿಬ್ಬರೂ ಸೇರಿದೆವು. ನನ್ನ ಕನಸುಗಳು ಆ 4 ಗೋಡೆಗಳ ಮಧ್ಯೆ ಕರಗಿ ಹೋದವು. ದುಃಖದ ಅಂತ್ಯವೋ ಸುಖದ ಆರಂಭವೋ? ಮರುದಿನ ಬೆಳಿಗ್ಗೆ ಸೂರ್ಯ ಉದಯಿಸಿದರೂ ರವಿಯ ಪಾಲಿಗೆ ಅದು ಬೇರೆಯದೇ ಆದ ದಿನವಾಗಿತ್ತು. ಅವನು ತೋಟಕ್ಕೆ ಬಂದಾಗ ಅವನ ನಡಿಗೆಯಲ್ಲಿ ಹಿಂದಿನ ದಿನವಿದ್ದ ಆವೇಗ ಇರಲಿಲ್ಲ. ಕಣ್ಣುಗಳು ಗುಂಡಿ ಬಿದ್ದಿದ್ದವು. ಮುಖದಲ್ಲಿ ಒಂದು ರೀತಿಯ ನಿರಾಳತೆ ಮತ್ತು ಅದೇ ಸಮಯದಲ್ಲಿ ಒಂದು ಹೇಳಿಕೊಳ್ಳಲಾಗದ ಸೋಲು ಎದ್ದು ಕಾಣುತ್ತಿತ್ತು. ಕರಿಯಪ್ಪ ಎಂದಿನಂತೆ ಬೇಡಿ ಸೇದುತ್ತಾ ಕುಳಿತಿದ್ದ. ರವಿಯನ್ನು ನೋಡಿದವನೇ ಅವನ ಹತ್ತಿರ ಬಂದು ಕಳ್ಳನಗೆ ಬೀರಿದ. ಏನಪ್ಪ ಮ್ಯಾನೇಜರೇ, ರಾತ್ರಿ ಪೂರ್ತಿ ಲೆಕ್ಕ ಮಾಡಿದಂಗಿದೆ, ಕಣ್ಣುಗಳು ಕೆಂಪಾಗಿವೆ. ಮಾವಿನ ಹಣ್ಣಿನ ರಸ ಹೀರ್ದೋರಾ ಅಥವಾ ಯಜಮಾನಿ ಆಸ್ತಿ ಹೀರದೋರಾ ಎಂದು ವ್ಯಂಗ್ಯವಾಗಿ ಕೇಳಿದ. ಅಲ್ಲಿ ಕೆಲಸ ಮಾಡುತ್ತಿದ್ದ ಹೆಂಗಸರು ಬಾಯಿ ಮುಚ್ಚಿಕೊಂಡು ಉಸಿರುಗುಟ್ಟಿದರು. ರವಿಗೆ ಕರಿಯಪ್ಪನ ಮಾತಿಗೆ ಉತ್ತರ ಕೊಡಲು ಸಾಧ್ಯವಾಗಲಿಲ್ಲ. ಅವನು ತಲೆ ತಗ್ಗಿಸಿ ಸುಮ್ನಿರು ಕರಿಯಪ್ಪ, ಕೆಲಸ ನೋಡು ಎಂದು ನಿಧಾನವಾಗಿ ಹೇಳಿದ. ಅವನ ದನಿಯಲ್ಲಿ ಈಗ ಅಧಿಕಾರಕ್ಕಿಂತ ಹೆಚ್ಚಾಗಿ ಹೊಂದಾಣಿಕೆ ಇತ್ತು. ರವಿ ತನ್ನ ಜೇಬಿನಲ್ಲಿದ್ದ ಹಣದ ಕಂತೆಯನ್ನು ಮುಟ್ಟಿ ನೋಡಿಕೊಂಡ. ಜಮೀನು ಕೊಳ್ಳುವಷ್ಟು ಹಣವಿತ್ತು. ಆದರೆ ಅದನ್ನು ತೆಗೆದುಕೊಂಡು ಶೆಟ್ಟರ ಹತ್ತಿರ ಹೋಗುವ ಧೈರ್ಯ ಅವನಿಗೆ ಬರಲಿಲ್ಲ. ಏಕೆಂದರೆ ರಾತ್ರಿಯ ಘಟನೆ ಅವನನ್ನು ಶಾಶ್ವತವಾಗಿ ಈ ತೋಟಕ್ಕೆ ಕಟ್ಟಿಹಾಕಿತ್ತು. ಈಗ ಅವನು ಹಣ ಕೊಟ್ಟು ಜಮೀನು ತಗೊಂಡರೂ ಅವನು ಸ್ವತಂತ್ರವಾಗಿ ಬದುಕಲು ಸಾಧ್ಯವಿಲ್ಲ ಎಂದು ಅವನಿಗೆ ಅರಿವಾಗಿತ್ತು. ಮಧ್ಯಾಹ್ನ ಸಾವಿತ್ರಮ್ಮ ಬಾಲ್ಕನಿಗೆ ಬಂದು ನಿಂತಳು. ಅವಳ ಮುಖದಲ್ಲಿ ಒಂದು ವಿಜಯದ ನಗೆಯಿತ್ತು. ಅವಳು ರವಿಯನ್ನು ಕರೆದು, ರವಿ, ಇವತ್ತು ತೋಟದ ಕೆಲಸ ಬೇಗ ಮುಗಿಸಿ ಬಾ, ಹೊಸ ಕಾರು ನೋಡೋಕೆ ಹೋಗೋಣ ಎಂದು ಗಟ್ಟಿಯಾಗಿ ಕೂಗಿ ಹೇಳಿದಳು. ರವಿ ಅವಳನ್ನು ನೋಡಿ ಮೌನವಾಗಿ ತಲೆ ಆಡಿಸಿದ. ಅವನು ಈಗ ತೋಟದ ಯಜಮಾನನಂತೆ ಕಂಡರೂ ವಾಸ್ತವದಲ್ಲಿ ಅವಳ ಆಟದ ಬೊಂಬೆಯಾಗಿದ್ದನು. ಅವನ ಸ್ವಂತ ಜಮೀನಿನ ಗುರಿ, ಅವನ ಸ್ವಾಭಿಮಾನ ಎಲ್ಲವೂ ಅವಳ ತೋಟದ ಮನೆಯೊಳಗೆ ಸಮಾಧಿಯಾಗಿತ್ತು. ಕರಿಯಪ್ಪ ದೂರದಿಂದ ಇದೆಲ್ಲವನ್ನು ನೋಡುತ್ತಾ, ಹೊಟ್ಟೆಗೆ ಪಾಡು ಜಾಸ್ತಿ, ಆಸೆ ಬುರುಕನಿಗೆ ಮೋಹ ಜಾಸ್ತಿ, ಪಂಜರ ಸೇರಿತು, ಇನ್ನು ಹಾಡುವುದಷ್ಟೇ ಬಾಕಿ ಎಂದು ತತ್ವ ಹೇಳಿದ. ರವಿಯ ಕನಸು ಸತ್ತಿತ್ತು, ಆದರೆ ಅವನ ಐಷಾರಾಮಿ ಬದುಕು ಆರಂಭವಾಗಿತ್ತು. ಇದು ದುಃಖದ ಅಂತ್ಯವೋ ಅಥವಾ ಸುಖದ ಆರಂಭವೋ ಎಂಬುದು ನೋಡುವವರ ಕಣ್ಣಿಗೆ ಬಿಟ್ಟಿದ್ದು. ಆದರೆ ರವಿಯ ಮನಸ್ಸಿನ ಮೂಲೆಯಲ್ಲಿ ಆ 2 ಎಕರೆ ಒಣಭೂಮಿ ಎಂದಿಗೂ ಹಸಿರಾಗದ ಕನಸಾಗಿ ಉಳಿದುಬಿಟ್ಟಿತು. ಗೆಳೆಯರೇ, ಈ ಕಥೆ ಕಾಲ್ಪನಿಕವಾಗಿದ್ದು ಯಾವುದೇ ವಾಸ್ತವಿಕತೆಯನ್ನು ಪ್ರತಿನಿಧಿಸುವುದಿಲ್ಲ. ಸಮಾಜದಲ್ಲಿ ಒಳ್ಳೆಯ ಸಂಬಂಧಗಳನ್ನು ಗೌರವಿಸಿ ತಪ್ಪು ಮಾರ್ಗದಿಂದ ದೂರವಿರಿ. ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಕಥೆಗಳಿಗಾಗಿ ಕಾಯಿರಿ. ಧನ್ಯವಾದಗಳು.